ಏನಾದ್ರು ತಗೊಂಬರ್ತೀನಿ. ಅಜ್ಜಿ, ನಿತ್ಯ ಫೋನ್ ಮಾಡೆಲ್ಲ ಹೇಳಿದ್ಲು, ಹೇಗಾಯ್ತಿದೆಲ್ಲ? ಏನಿಲ್ಲಪ್ಪ, ಕುಡಿಯಕ್ಕೆ ಏನಾದ್ರು ತಂದ್ಕೊಡ್ಲಾ? ಕೂತಿರು. ಅಜ್ಜಿ, ನನ್ನ ಹತ್ರನೇ ಹೇಳಲ್ವಾ ನೀವು? ಅದು ಇವಳಿಗೆ ತುಂಬಾ ದೊಡ್ಡ ಮನ್ಸಿಗೆ ಗಾಯ ಆಗಿದ್ರು ಬರೀ ಮುಳ್ಳಿಗೆ ಇರಿದೆ ಅಂತ ಮುಚ್ಚಿಡ್ತಿದ್ದಾಳೆ. ತಪ್ಪಾಗಿದ್ದು ನಮ್ಮನೆಯಿಂದಾನೆ. ಸಂಜಯ್ ದೊಡ್ಡ ರಂಪಾಟನೆ ಮಾಡ್ಬಿಟ್ಟಿದ್ದಾನೆ. ಅದನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನೋಡು, ನೀನ್ ಹೀಗೆ ಮಾತಾಡ್ತಾ ಇದ್ರೆ ಈಗ ನನ್ನ ಮನಸ್ಸಿಗೆ ಬೇಜಾರಾಗತ್ತೆ. ಇದರಲ್ಲಿ ನಿಂದಾಗ್ಲಿ ಅವಳದಾಗ್ಲಿ ಏನೂ ತಪ್ಪಿಲ್ಲ ಅಲ್ವೇ? ಏನೋ ಹುಡುಗ ಬುದ್ಧಿ, ಗೊತ್ತಿಲ್ಲದೆ ತಪ್ಪು ಮಾಡಿದಾನೆ. ಅದಕ್ಕೆ ನೀನು ಹೊಣೆನೂ ಅಲ್ಲ, ಬೇಜಾರು ಮಾಡ್ಕೊಳ್ಳೋ ಅಗತ್ಯನೂ ಇಲ್ಲ. ನೋಡೆ, ನಮ್ಮನೆಯಿಂದ ಬಂದ ಕಿಡಿ ನಿಮ್ಮ ಮನ್ಸುಗಳನ್ನ ಸುಟ್ಟಿದೆ ಅಂದ್ರೆ ಅದು ನಮ್ ತಪ್ಪಲ್ವಾ? ನೀನ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡೆ. ನಮ್ಮಿಬ್ಬರ ಮಧ್ಯ ಯಾವತ್ತೂ ಇದೆಲ್ಲ ಬರ್ಬಾರ್ದಲ್ವೇನೆ? ಅಜ್ಜಿ, ನಿಮ್ಮಿಬ್ರು ನೋಡ್ತಿದ್ರೆ ತುಂಬಾ ಕಲಿಯೋದಿದೆ ಅನ್ಸುತ್ತೆ. ಆದ್ರೆ ಇವತ್ತಿನ ಪ್ರಪಂಚ ನಿಮ್ ಮನ್ಸಿನಷ್ಟು ಒಳ್ಳೇದಿಲ್ಲ ಅನ್ನೋದೇ ಬೇಜಾರು. ಅಂದ್ಮೇಲೆ ನಿಮ್ ಒಳ್ಳೆತನಕ್ಕಿಂತ ಈ ಪ್ರಪಂಚಕ್ಕೆ ತಕ್ಕಂತೆ ನಾವ್ ನಿರ್ಧಾರ ತಗೊಳ್ಳೋದು ಬೆಟರ್ ಅಲ್ವಾ? ಪ್ರಪಂಚಕ್ಕೆ ತಕ್ಕಂತೆ ನಿರ್ಧಾರ ತಗೊಳ್ಳೋದು ಅಂದ್ರೆ ಏನರ್ಥ? ನನ್ನ ಮಾತಿಂದ ನಿಮ್ಗೆಲ್ಲ ಬೇಜಾರಾಗ್ಬೋದು, ಆದ್ರೆ ಚೆನ್ನಾಗಿರೋ ನಿಮ್ ಮನ್ಸು ಇಷ್ಟೇ ಖುಷಿಯಾಗಿರ್ಬೇಕು ಅಂದ್ರೆ ನಾನು ನಿರ್ಧಾರ ತಗೊಳ್ಳೇಬೇಕು. ಕ್ಷಣದಲ್ಲಾಗೋ ಅವಮಾನಕ್ಕೆ ಜೀವಮಾನ ಪೂರ್ತಿ ನೋವುಳಿಸೋ ಶಕ್ತಿ ಇರುತ್ತೆ. ಅದಕ್ಕೆ ಇನ್ನು ಮುಂದೆ ಯಾವುದೇ ಅವಮಾನಕ್ಕೂ ಅವಕಾಶ ಕೊಡಬಾರ್ದು. ನನ್ನ ಮದುವೆ ಮುಂಚಿನ ಕಾರ್ಯಕ್ರಮಗಳು ನಾನು ಅಂದ್ಕೊಂಡಾಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದೆಲ್ಲ ನಿಮ್ಮ ಮನೇಲಿ ಮಾತ್ರ ಆಗೋದು ಬೇಡ. ನಾವಿಲ್ಲಿ ಎಷ್ಟೇ ಮಾತಾಡಿದ್ರು ಏನು ಪ್ರಯೋಜನ? ನಿತ್ಯ ಅವ್ರಿಗೆ ನನ್ನ ಮೇಲೆ ಕೋಪ ಉಕ್ಕಿ ಹರಿತಾ ಇದೆ. ಎಲ್ಲ ಸರಿ ಮಾಡೋಣ ಅಂತ ಹೋಗೋಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಈಗ ಅವ್ರ ತಪ್ಪು ಇವ್ರ ತಪ್ಪು ಅಂತ ಎಷ್ಟೇ ಲೆಕ್ಕಾಚಾರ ಹಾಕಿದ್ರು ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋದವ್ರು. ಅಯ್ಯೋ ಸರ್, ನೀವ್ಯಾಕೆ ಸರ್ ನಮ್ಮ ಹೈಸ್ಕೂಲ್ ಮ್ಯಾಥ್ಸ್ ಟೀಚರ್ ತರ ಲೆಕ್ಕ ಹಾಕ್ತಾ ಇದ್ದೀರಾ? ನಾಳೆ ಪ್ರಳಯ, ಸುನಾಮಿ, ಸುಂಟ್ರು ಗಾಳಿ ಏನ್ ಬೇಕಾದ್ರೂ ಆಗ್ಬೋದು ಸರ್. ಅದೆಲ್ಲದಕ್ಕೂ ನೀವೇ ತಲೆ ಕೊಡಕ್ಕಾಗತ್ತಾ? ಸುಮ್ಮನೆ ಇರಿ ಸರ್. ಹೌದು ಕಣ್ಣ, ಅವರು ಬೇಜಾರು ಮಾಡ್ಕೊಂಡ್ರು ಅಂತ ನೀನು ಯೋಚಿಸಿ ಈ ಥರ ಮಾತಾಡ್ತಾ ಇದೆಯಾ? ಒಂದ್ಸಲ ಉಲ್ಟಾ ಯೋಚನೆ ಮಾಡು. ಹುಟ್ಟಿದಬ್ಬದ ದಿವಸ ನಿಧಿ ನಿನ್ನಿಂದಾಗಿ ಎಷ್ಟು ಖುಷಿ ಪಟ್ಲು ಹೇಳು. ನೀನು ಹೋಗಿ ಅವಳಿಗೆ ವಿಶ್ ಮಾಡಿದ್ದನ್ನ ಅವಳ ಲೈಫ್ ಪೂರ್ತಿ ಮರೆಯಲ್ಲ. ಅದಕ್ಕೆ ನೀನೇ ತಾನೇ ಕಾರಣ. ನೋಡು, ಏನೇನಾಗಿದೆಯೋ ಅದೆಲ್ಲ ಸರಿಪಡಿಸೋದಕ್ಕೆ ಇವತ್ತೊಂದು ಅವಕಾಶ ಇದೆ. ನಿಧಿ ಬರ್ತಾ ಇದ್ದಂಗೆ ಉಳ್ದಿರೋ ಖುಷಿನೆಲ್ಲ ಮೂಟೆ ಕಟ್ಟಿ ಅವಳ ಕೈ ಕೊಡ್ತಾ ಇರೋದೇ, ನಗಿಸ್ತಾ ಇರೋದೇ. ಏನಂತ್ಯಾ? ಹೇಗಾದ್ರೂ ಮಾಡಿ ನನ್ನ ಒಳಗಡೆ ಇರೋ ಬೇಜಾರನ್ನ ಹಿಂಡಿ ಆಚೆ ತೆಗಿಬೇಕು ಅಂತ ಇಬ್ರು ಡಿಸೈಡ್ ಮಾಡಿದ್ದೀರಾ. ಸರ್, ನೀವು ಎಂತೆಂತ ಹೆರಿಗೆನೆಲ್ಲ ಮಾಡಿಸಿ ಮಕ್ಕಳನ್ನ ಅಮ್ಮನ ಹೊಟ್ಟೆಯಿಂದ ಆಚೆ ಕರ್ಕೊಂಡ್ ಬಂದಿದ್ದೀರಾ ಅಂದ್ಮೇಲೆ ನಿಮ್ ಮನಸ್ಸಿಗೆ ನೋವು ಕೊಡೋ ವಿಷಯನ ನಿಮ್ ಮನ್ಸಲ್ಲೇ ಉಳಿಯಕ್ ಬಿಟ್ಬಿಡ್ತೀವ? ನೋಡಿ ಸರ್, ಇನ್ಮೇಲೆ ಊರವ್ರು ಮಾಡಿರೋ ತಪ್ಪಿಗೆಲ್ಲ ನೀವ್ ಅಪ್ಪ ಆಗಂಗಿಲ್ಲ. ಅಂದ್ರೆ ಬೇರೆಯವ್ರು ಮಾಡಿರೋ ತಪ್ಪನೆಲ್ಲ ನಿಮ್ಮ ತಪ್ಪೆ ಅಂತ ಅನ್ಕೋಬೇಕಾಗಿಲ್ಲ ಅಂದೆ. ಹೌದು, ಅವನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಮೊದಲು ನೀನು ಆ ಚಾಳಿನ ಬಿಡ್ಬೇಕು. ಈಗ ನಿಧಿಗೆ ಹೇಗೆ ಖುಷಿ ಪಡಿಸ್ಬೇಕು ಅಂತ ಅದನ್ನ ಯೋಚನೆ ಮಾಡು. ಸರಿ. ಅಬ್ಬಾ, ಅಂತೂ ನಮ್ಮ ಡಾಕ್ಟರ್ ಗಾಡಿ ಸ್ಟಾರ್ಟ್ ಆಯ್ತು. ಅವಳು ಸಿಟ್ ಮಾಡ್ಕೊಂಡ್ಲು ಅಂತ ನೀನು ಸಿಟ್ ಮಾಡ್ಕೊಂಡ್ರೆ ಹೇಗೆ ನಿಧಿ? ಶಾಂತಿ, ತಡಿಬೇಡ. ಇವತ್ತವಳ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ಬೇಕು. ಇನ್ನ ಏನೇನ್ ಹೇಳ್ತಾಳೋ ನೋಡೋಣ. ಹೇಳೋದಕ್ಕೆ ಸಾವಿರ ಇದೆ ಕಣೆ, ಆದ್ರೆ ಹೇಳೋದನ್ನ ನೀನ್ ಎಷ್ಟು ಅರ್ಥ ಮಾಡ್ಕೊಳ್ತೀಯ ಅನ್ನೋದು ತುಂಬಾ ಮುಖ್ಯ. ನಿನ್ ನಿಶ್ಚಿತಾರ್ಥದಿಂದ ಹಿಡಿದು ಇಲ್ಲಿವರೆಗೂ ಏನೇನಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡು. ನಿನ್ ಬಟ್ಟೆ ಸರಿ ಇಲ್ಲ ಅನ್ನೋದ್ರಿಂದ ಹಿಡಿದು ಬಾವನ ಅಪ್ಪ ಅಮ್ಮ ಬಂದಿಲ್ಲ ಅನ್ನೋ ಕಾರಣಕ್ಕೆಲ್ಲ ಕರ್ಣ ಸರ್ ಮೇಲೆ ಕೂಗಾಡಿದ್ಯಾ.
ಕಡೆಗೆ ಇದೆಲ್ಲ ಯಾರಿಂದ ಸರಿ ಹೋಗಿದ್ದು? ಕರ್ಣ ಸರಿಂದ. ಇದೆಲ್ಲ ನಿನಗೆಲ್ ನೆನ್ಪಿರತ್ತೆ? ಅಮ್ಮ, ನೀವಾದ್ರೂ ಸಮಾಧಾನ ಮಾಡಿಮ್ಮ. ನಿಧಿ ಹೇಳಿದಾಗೆ ಕರ್ಣ ಯಾವತ್ತು ನಿನ್ನ ಒಳ್ಳೇದಕ್ಕೆ ನಿಂತಿದ್ದಾನೆ ಗೊತ್ತು, ಕೆಟ್ಟದನ್ನ ಯಾವತ್ತೂ ಬಯಸಿಲ್ಲ. ಹೌದು ನಿತ್ಯ, ನಿಧಿ ಹೇಳೋದ್ರಲ್ಲೂ ಅರ್ಥ ಇದೆ. ನನ್ನ ಮಾತನ್ನ ನಮ್ಮ ಅಪ್ಪ ಅಮ್ಮ ಒಪ್ಪದೇ ಇದ್ದಾಗ ಕರ್ಣ ಅವರೇ ಅಲ್ವಾ ಅವ್ರು ನನ್ನ ಮದುವೆಗೆ ಒಪ್ಸಿದ್ದು. ಇಷ್ಟೆಲ್ಲ ಅವರಿಂದನೇ ಅಲ್ವಾ ಸಾಧ್ಯ ಆಗಿರೋದು. ಆದ್ರೆ ಬಾವ, ನಮ್ಮೆಲ್ರಿಗೂ ಕರ್ಣ ಸರ್ ಮಾಡಿರೋದು ಸಹಾಯ ಅಂತ ಅನ್ಸಿದ್ರೆ ಮೇಡಮ್ ಮಾತ್ರ ಅವ್ರು ಇಷ್ಟೆಲ್ಲ ಮಾಡಿರೋದು ಹೀರೋ ಆಗೋದಕ್ಕೆ ಅನ್ಸಿದೆ. ಹೌದೇ, ಅವ್ರು ನಿನ್ಗೆ ದೊಡ್ಡ ಹೀರೋ ಆಗಿರ್ಬೋದು, ಆದ್ರೆ ನನಗೆ ತಪ್ಪು ಮಾಡಿದಾಗ ತಪ್ಪು, ಸರಿ ಮಾಡಿದಾಗ ಸರಿ ಅಷ್ಟೇ ಕಾಣಿಸೋದು. 1000 ಜನರು ಜೀವ ಉಳಿಸಿದ್ದಾರೆ ಅಂದ ಮಾತ್ರಕ್ಕೆ ಒಂದು ಜೀವ ತೆಗೆಯೋ ಅಧಿಕಾರ ಇಲ್ಲ ಅಲ್ವಾ? ಹಾಗೆ ಇದು ಕೂಡ. ಅವರಿಂದ ಎಷ್ಟು ಉಪಕಾರಗಳಾಗಿದೆಯೋ ಅಷ್ಟೇ ಅಪಕಾರ ಕೂಡ ಆಗಿದೆ ಅವರಿಂದ. ಇನ್ನ ನಾನು ಯಾವುದೇ ರೀತಿ ತೊಂದರೆ ಅನುಭವಿಸಕ್ಕೆ ಅವಕಾಶ ಕೊಡಲ್ಲ. ತಪ್ಪು ಸರಿ ಎಲ್ರಿಗೂ ಒಂದೇ ರೀತಿ ಇರಲ್ಲ ಕಣೆ. ನಮಗ್ ಯಾರಿಗೂ ಕಾಣಿಸ್ದಿರೋ ತಪ್ಪು ನಿನಗ್ ಮಾತ್ರ ಕಾಣಿಸ್ತಿದೆ ಅಂದ್ರೆ ನಿನ್ನಲ್ಲೇ ಏನೋ ತಪ್ಪಿದೆ ಅಂತ ಅಲ್ವಾ? ಇಷ್ಟಕ್ಕೂ ಕರ್ಣ ಸರ್ ಮನೇಲಿದ್ರೆ ನಿಂಗೇನೆ ಪ್ರಾಬ್ಲಮ್? ಇಲ್ಲ ಅಂದ್ರೆ ನಿನಗೇನು ಪ್ರಾಬ್ಲಮ್?